ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಪಪಾಯ ರಾಯ್ತಾ ಹೆಂಗೆ ಮಾಡೋದಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ ಎಮಸ್ ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ ಎಮಸ್ ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾನು ಫುಲ್ ಕಾಯಿ ಆಗಿರುವಂಥ ಒಂದು ಬಾಳೆಕಾಯಿ ತೊಗೊಂಡೇನಿ. ಇದನ್ನು ಸ್ವಚ್ಛಗೆ ತೊಳೆದು ಅದ್ರ 2 ಸೈಡು ಎಡ್ಜಸ್ನ ತೆಗಿತೇನಂತ. ಆಮೇಲೆ ಅದನ್ನು 2 ಪಾರ್ಟಾಗಿ ಕಟ್ ಮಾಡ್ಕೋತೇನೆ ನಾನು. ಈ ರಾಯ್ತಾ ಐತಲ್ಲ, ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತೆ ನೋಡಿರಿ, ಮತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಆಗ್ತೈತಿ. ಓಕೆ, 2 ಪಾರ್ಟ್ ಕಟ್ ಮಾಡಿದ್ಮೇಲೆ ಇದ್ರೊಳಗಿಂದ ಬೀಜನೆಲ್ಲ ತೆಗೆದು ನಾನು ಸ್ವಚ್ಛ ಮಾಡ್ಕೋತೀನಿ. ನೋಡಿ, ಫುಲ್ ಎಳೆದೈತಿ ಮತ್ತು ಕಾಯಿ ಅಂದ್ರೆ ಕಾಯಿ ಐತಿ. ಇದು ಫುಲ್ ಕಾಯಿ ತೊಗೊಂಡು ನೀವು ರಾಯ್ತಾ ಮಾಡಿದೆ ಅಂದ್ರೆ ಭಾರಿ ಟೇಸ್ಟ ಬರ್ತೈತಿ. ಸೊ ಬೀಜ ಎಲ್ಲ ತೆಗೆದ್ಮೇಲೆ ಮತ್ತೆ ಇದನ್ನು ನಾನು 2 ಪಾರ್ಟಾಗಿ ಕಟ್ ಮಾಡಿ ಇದ್ರ ಮ್ಯಾಲಿಂದ ಗ್ರೀನ್ ಕಲರ್ದೇನು ಸಿಪ್ಪಿ ಐತಲ್ಲ ಅದನ್ನೆಲ್ಲ ತುರಿದು ತೆಗಿತೇನಂತ ನಾನು. ಸೊ ಈಗ ನೆಕ್ಸ್ಟ್ ಒಳಗಡೆ ಪಪಾಯನ ಈ ಥರ ಸಣ್ಣದಾಗಿ ನಾವು ತುರಿದು ತಕ್ಕೊಂಡು ಇಟ್ಕೊಳ್ಳೋಣ ಅಂತ. ಸೊ ನಾನು ಇದನ್ನು ಕಂಪ್ಲೀಟಾಗಿ ತುರಿದಿಟ್ಕೊಂಡೇನು ನೋಡಿರಿ. ಈಗ ನೆಕ್ಸ್ಟ್ ಏನಂತಂದರೆ ಇದನ್ನ ಒಂದು 2ರಿಂದ 3 ನಿಮಿಷ ನಾವು ಉಪ್ಪು ನೀರೊಳಗೆ ಕುದಿಸ್ಕೊಳ್ಳೋಣಂತ. ಈ ಥರ ಕುದಿಸ್ಕೊಳ್ಳೋದ್ರಿಂದ ಏನಾಗ್ತೈತಿ ಅಂದರೆ ಪಪ್ಪಾಳಿಕಾಯ್ದು ಹಸಿದೇನು ಸ್ಮೆಲ್ ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ. ಸೊ ಗ್ಯಾಸ್ ಮೇಲೆ ನಾನು ಒಂದು ಲೋಟದಷ್ಟು ನೀರು ಇಟ್ಕೊಂಡೀನಿ. ಅದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣಂತ. ಆದಮೇಲೆ ನಾವು ತುರಿದಿಟ್ಕೊಂಡಂಥ ಪಪ್ಪಾಳಿಕಾಯಿ ತುರಿನ ಅದಕ್ಕೆ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಅದನ್ನು ಚಲೋತ್ನಂಗೆ ಕುದಿಸ್ಕೊಳ್ಳೋಣಂತ. ಸೊ ಬರ್ರಿ ನಾ ಇದನ್ನು ಕುದಿಸ್ಕೊಂಡು ನಿಮ್ಗೆ ಸಿಗ್ತೇನೆ. ನೀರು ಕುದಿ ಬಂದೈತಿ ನೋಡ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಒಂದು ಸ್ಟ್ರೈನರ್ ಹೆಲ್ಪ್ಲೆಸ್ ಸ್ಟ್ರೈನ್ ಮಾಡ್ಕೊಂಡು ಪಪಾಯ ತುರಿ ಬೇರೆ ಮಾಡ್ಕೋತೀನಿ, ಮತ್ತು ನೀರು ಅದನ್ನು ಮತ್ತೆ ಎದಕ್ಕೂ ನಾನು ಯೂಸ್ ಮಾಡೋಂಗಿಲ್ಲ. ಬರ್ರಿ ಇದನ್ನು ಸೋಸ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಓಕೆ, ಈಗ ನೆಕ್ಸ್ಟ್ ಒಂದು ಸೈಡನ್ನ ಒಂದು ಬೌಲ್ನಷ್ಟು ಮೊಸರನ್ನ ತೊಗೊಂಡಿನಿ. ಅದು ಭಾಳ ತಿಕ್ಕೈತಿ. ಸೊ ಹಾಗಾಗಿ ಅದನ್ನ ಚೂರನ್ನ ಬೀಟ್ ಮಾಡ್ಕೋತೀನಿ. ಬೀಟ್ ಮಾಡ್ಕೊಳ್ಳೋದ್ರಿಂದ ಅದ್ರೊಳಗೆ ಕಾಳು ಏನಿರ್ತೈತಲ್ಲ ಅದು ಸ್ಮೂತಾಗಿ ಸ್ಟ್ರಕ್ಚರ್ ಬರ್ತೈತಿ. ನೆಕ್ಸ್ಟ್ ಇದು ಭಾಳ ಗಟ್ಟಿರೋದಕ್ಕೆ ನಾವು ಒಂದು 2ರಿಂದ 3 ಚಮಚದಷ್ಟು ಅದಕ್ಕೆ ನೀರನ್ನು ಹಾಕ್ಕೊಂಡು ಮತ್ತೆ ಚಲೋತ್ನಂಗೆ ಅದನ್ನು ಬೀಟ್ ಮಾಡ್ಕೋತೀನಿ. ನಮ್ಗೆ ಮೊಸರು ಭಾಳ ತಿಕ್ ಬೇಡ, ಭಾಳ ಥಿನ್ ಬೇಡ, ನಾರ್ಮಲ್ ಆಗಿರ್ಬೇಕು ಮತ್ತು ಸ್ಮೂತ್ ಕನ್ಸಿಸ್ಟೆನ್ಸಿನಾಗ ಇರಬೇಕು. ಸೊ ನೋಡಿರಿ, ಇದನ್ನು ಚಲೋತ್ನಂಗೆ ನಾನು ಬೀಟ್ ಮಾಡ್ಕೊಂಡೀನಿ. ಈಗ ನೆಕ್ಸ್ಟ್ ನಾನು ಮೊದಲನ ತುರಿದು ಕುದಿಸಿ ಇಟ್ಕೊಂಡಂಥ ಪಪ್ಪಾಳಿಕಾಯಿ ತುರಿನ ಹಾಕೊಳತ್ತೀನಿ. ಇದನ್ನು ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಲೈಟಾಗಿ ಪ್ರೆಸ್ ಮಾಡಿ ಅದರಾಗಿಂದ ನೀರಿನ ಅಂಶನ ಸ್ವಲ್ಪ ತೆಗ್ದೇನಿ ನಾನು. ನೆಕ್ಸ್ಟಿಗೆ ಇದನ್ನು ಅಷ್ಟು ನಾವು ಮೊಸರಿಗೆ ಹಾಕ್ಕೊಳ್ಳೋಣಂತ. ಓಕೆ, ನೆಕ್ಸ್ಟ್ ನಾನು ಇದಕ್ಕೆ ಒಂದು 2ರಿಂದ 3 ಪಿಂಚ್ನಷ್ಟು ಅರ್ಶಿನದ ಪೌಡರ್ ಹಾಕ್ಕೊಳತ್ತೀನಿ, ಮತ್ತು ಒಂದು 2 ಪಿಂಚ್ನಷ್ಟು ನಾನು ಇಂಗನ್ನು ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಸಿ ಖಾರದ ಪೇಸ್ಟ್ ಹಾಕ್ಕೊಳತ್ತೀನಿ. ಜಸ್ಟ್ ಮೆಣಸಿನ್ಕಾಯಿನ ಜಜ್ಜಿ ಹಾಕ್ಕೊಳತ್ತೀನಿ. ಮತ್ತು ನೀವು ಬೇಕಿದ್ರೆ ಮೆಣಸಿನ್ಕಾಯಿನ ಹೆಚ್ಚಿ ಕೂಡ ಹಾಕೋಬೋದು, ಇಲ್ಲಾಂದ್ರೆ ಪೆಪ್ಪರ್ ಪೌಡರನ್ನು ಹಾಕೋಬೋದು. ಮತ್ತು ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆ ಪೌಡರನ್ನು ಹಾಕ್ಕೊಳತ್ತೀನಿ. ನೆಕ್ಸ್ಟಿಗೆ ನಾನು ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಕಾಲ ನಮಕನ್ನ ಯೂಸ್ ಮಾಡ್ಕೊಳತ್ತೀನಿ. ಕಾಲ ನಮಕ್ ಹಾಕ್ಕೊಳ್ಳೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ಚಲೋತ್ನಂಗೆ ಬರ್ತೈತಿ. ನೀವು ಬೇಕಿದ್ರೆ ನಾರ್ಮಲ್ ಸಾಲ್ಟು ಹಾಕೋಬೋದು. ಈಗ ಎಲ್ಲವನ್ನೂ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದೆಲ್ಲ ಚಲೋ ಮಿಕ್ಸ್ ಆದಮೇಲೆ ಬರ್ರಿ ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣಂತ. ಒಗ್ಗರಣೆ ಮಾಡೋಕ್ಕೆ ಒಂದು ಒಗ್ಗರಣೆ ಬಾಳ್ಗೆ ಬಿಸಿ ಮಾಡ್ಕೊಂಡು ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನೂ ಚಲೋತ್ನಂಗೆ ಕಾಸ್ಕೊಂಡೇನಿ. ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೇನಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಇವೆರಡೂ ಚಟ ಆದಮೇಲೆ ಒಂದು 2ರಿಂದ 3 ಒಣ ಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ ನಾನು. ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡಿದ್ವಿ ಅಂದ್ರೆ ಒಗ್ಗರಣೆ ರೆಡಿ ಆಗೈತೆ ನೋಡ್ರಿ. ಬರ್ರಿ ಈಗ ಇದನ್ನು ರಾಯ್ತಾಕ ಹಾಕ್ಕೊಳ್ಳೋಣಂತ. ರಾಯ್ತಾಕ ಒಗ್ಗರಣೆ ಹಾಕ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿದ್ವಿ ಅಂದರೆ ಪಪಾಯ ರಾಯ್ತಾ ರೆಡಿ ಆಗ್ತೈತಿ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ, ಅಷ್ಟು ಟೇಸ್ಟಿ ಕೂಡ ಆಗಿರ್ತೈತಿ. ನೀವು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಕೊಡ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಪಪಾಯ ರಾಯ್ತಾ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ನಾನು 2 ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.